ಅಜ್ಞಾತವಾಸಿ ಸಿನಿಮಾ ಇದೇ ಏಪ್ರಿಲ್ 11ಕ್ಕೆ ರಿಲೀಸ್ಗೆ ರೆಡಿ ಇದೆ. ಸೊ ಟೈಟಲ್ ನಾವು ನೋಡಿದ ತಕ್ಷಣನೇ ಒಂದು ಡಿಫ್ರೆಂಟ್ ಆಗಿದೆ ಟೈಟಲ್ ಕೂಡ. ಅಂದರೆ ಜನಕ್ಕೆ ಅರ್ಥ ಗೊತ್ತಿದ್ರು ಕೂಡ ಟೈಟಲ್ಲೇ ಡಿಫ್ರೆಂಟ್ ಆಗಿತ್ತು. ಮೊದಲಿಗೆ ಸೆಳೆಯುತ್ತೆ ಆ ಟೈಟಲ್ ನಮ್ಮನ್ನು. ಸೊ ಯಾಕೆ ಸರ್ ಈ ಸಿನಿಮಾ ನಿಮ್ಗೆ ಒಪ್ಕೋಬೇಕು ಅಂತ ಅನ್ನಿಸ್ತು ಕತೆ ಅರಿಸ್ ಬಂದಾಗ? ಇದು ಯಾಕೆ ಒಪ್ಕೋತೀವಿ ಅಂತಂದರೆ, ಒಂದು ಹೌದಪ್ಪ, ನಮ್ಗೆ ಗೊತ್ತಿರೋದೇ ಈ ಕೆಲಸ, ಆ್ಯಕ್ಟ್ ಮಾಡೋದೇ ಗೊತ್ತಿರೋದು, ಇದು ನಮ್ಮ ಪ್ರೊಫೆಷನ್ನು, ಹೌದಾ. ಇದ್ರ ಮಧ್ಯೆ ನಾವು ವರ್ಷ ಪೂರ್ತಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಇದರಲ್ಲಿ ನಾವು ಕೆಲಸ ಮಾಡಬೇಕು. ಈಗ ಅಗ್ರಿಕಲ್ಚರು, ಅದು ಬಿಟ್ಟರೆ ಕಲ್ಚರು, ಇದೇ ಗೊತ್ತಿರೋದು. ಈಗ ಜನಾರ್ದನ್ ಮತ್ತು ಹೇಮಂತ್ ರಾವ್ ಈಗಾಗಲೇ ಅವರು ಕನ್ನಡ ಚಿತ್ರರಂಗದಲ್ಲಿ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಅದು ಆಗ್ಬೋದು, ಕವಲದಾರಿ ಆಗ್ಬೋದು, ಸಪ್ತಸಾಗರ ಇವೆಲ್ಲನೂ ಮಾಡಿ, ಹೌದಪ್ಪ ಹೇಮಂತ್ ರಾವ್ ಒಂಥರ ಒಂದು ರೀತಿ ಒಂದು ಫೀಲ್ ಗುಡ್ ಮೂವಿ ಮಾಡೋಂಥ ಡೈರೆಕ್ಟ್ರು. ಸಾಕಷ್ಟು ಪ್ರೇಕ್ಷಕರು ಇಷ್ಟಪಟ್ಟಿರೋ ಡೈರೆಕ್ಟ್ರು. ಅದು ಒಳ್ಳೆ ನೆನಪಾಗಿ ಉಳ್ಕೊಂಡಿರೋ ಡೈರೆಕ್ಟ್ರು ಅಂತ. ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರದ್ದು ಜನಾರ್ದನ್ ಅಂತ ಅವ್ರದ್ದು ಒಂದು ಕತೆ ಹೇಳಿದ ತಕ್ಷಣ ಒಪ್ಕೊಂಡು ನಾನು ಮಾಡ್ತೀನಿ ಅಂತಂದಾಗ, ಇಬ್ಬರೂ ಡೈರೆಕ್ಟ್ರುಗಳು ಒಪ್ಕೊಂಡಿರೋ ಕತೆ ಅಂದ್ಕೂಡಲೇ ನಮ್ಗೆ ಅಲ್ಲೇ ಒಂದು 50-60% ಓಹೋ ಹೌದಲ್ಲಿ ಚೆನ್ನಾಗಿರುತ್ತೆ ಅಂತ. ಕತೆ ಕೇಳಿದ ಮೇಲೆ ಇನ್ನೂ ಖುಷಿಯಾಗುತ್ತೆ. ಯಾಕೆಂದರೆ ಇದನ್ನು ಜನಾರ್ದನ್ ನೀವು ಮಾಡಿ ಅಂತ ಹೇಳಿದಾಗ ರವಿಶಂಕರ್ ಪಾತ್ರ ಆಗ್ಬೋದು, ಆಮೇಲಿಂದ ನಮ್ಮ ಪಾವನ ಗೌಡರು, ನಮ್ಮ ಸಿದ್ದು, ಶರತ್ತು, ನನಗೊಂದು ಸರಿ ಕತೆ ಕೇಳಿದ ತಕ್ಷಣ ಎಲ್ಲ ಪಾತ್ರ ನಾನೇ ಮಾಡ್ಬಿಡೋ ಅಂತ ಆಸೆ ಆಗ್ಬಿಡ್ತು. ಅಷ್ಟು ಚೆನ್ನಾಗಿದೆ ಪ್ರತಿಯೊಂದು ಪಾತ್ರಗಳು. ಕಥೆನೂ ಅಷ್ಟೇ. ಹೌದೀಗ ಈ ಕೊಲೆಗೆ ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ. ತುಂಬ ಅದು ಇವೆಲ್ಲ ದೃಷ್ಟಿಯಿಂದ ಹೌದಪ್ಪ, ಇಲ್ಲಿವರೆಗೂ ಸುಮಾರು 90 ವರ್ಷದ ಇತಿಹಾಸದ ಕನ್ನಡ ಚಿತ್ರರಂಗದಲ್ಲಿ ಇದು ಮತ್ತೆ ಕನ್ನಡದ ಪ್ರೇಕ್ಷಕ ಇದನ್ನು ನೋಡಿ ಹೌದು ಮತ್ತಿಂದು ಇದೊಂದು ಹೌದಪ್ಪ, ಒಳ್ಳೆಯ ಸಿನಿಮಾಗಳ ಸಾಲಲ್ಲಿ ಕುಂತುಕೊಳ್ಳುವಂಥ ಸಿನಿಮಾ ಇದು ಅಂತ ಅನ್ನೋದೊಂದು ಎಲ್ಲೋ ನಮಗೆ ಅದೊಂದು ಆ ಪ್ರೀತಿ ಬಂತು, ಆ ನಂಬಿಕೆ ಬಂತು ಜನರಿಂದ. ಹಾಗಾಗಿ ನಾನು ಇದನ್ನು ಇಷ್ಟೆಲ್ಲ ಕಾರಣಗಳಿದ್ದಾವೆ, ಈ ಕಾರಣಕ್ಕೆ ನಾನು ಇದನ್ನು ಒಪ್ಕೊಂಡೆ. ನೀವು ಯಾವಾಗಲೂ ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿರೋ ಹಾಗೆ ಕತೆಗೆ ತುಂಬ ಆದ್ಯತೆ ಕೊಡ್ತೀರಾ ಅನ್ನೋದು ಗೊತ್ತಾಗ್ತಿದೆ. ಯಾಕಂದರೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಒಂದು ಡಿಫ್ರೆನ್ಸ್ ಇರುವಂಥ ಕತೆಗಳನ್ನೇ ನೀವು ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀರಾ. ಅದರಲ್ಲಿ ಅಜ್ಞಾತವಾಸಿ ಸಿನಿಮಾದಲ್ಲಿ ಇದೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಅಂತ ನಮಗೆ ಗೊತ್ತು. ಬಟ್ ಈ ಸಿನಿಮಾ ಎಷ್ಟು ವಿಭಿನ್ನವಾಗಿ ನಿಲ್ಬೋದು ಸರ್? ಯಾಕಂದರೆ ಜನಕ್ಕೊಂದು ಬರುತ್ತೆ, ಎಷ್ಟೊಂದು ಕ್ರೈಮ್ ಸ್ಟೋರಿಗಳು ಬಂದಿದೆಯಪ್ಪ, ಇದರಲ್ಲಿ ಏನು ಈ ಸಿನಿಮಾ ನೋಡಿಲ್ಲ ಅಂದರೆ ಇದನ್ನು ಅವ್ರು ಕಳ್ಕೊಳ್ತಾರೆ ಅಥವಾ ಎಂಟರ್ಟೈನ್ಮೆಂಟ್ ಮಿಸ್ ಆಗುತ್ತೆ ಅಂತ ಹೇಳೋದಾದರೆ ಯಾವ್ದು ಹೇಳ್ಬೋದು ಸರ್ ಆಡಿಯನ್ಸ್ಗೆ? ಒಂದು ರೀತಿ ಹೌದು, ಸಾಕಷ್ಟು ಮರ್ಡರ್ ಮಿಸ್ಟರಿ ಸಿನಿಮಾಗಳು ಬಂದಿದ್ದಾವೆ. ಇದು ಅದಕ್ಕೆ ನಾನು ಯಾವಾಗಲೇ ಹೇಳ್ದಂಗೆ ಎಷ್ಟೋ ಒಳ್ಳೆಯ ಸಿನಿಮಾಗಳು ಬಂದಿದ್ದಾವೆ, ಇಲ್ಲ ಅಂತ. ಇದನ್ನು ಆ ಸಾಲಿಗೆ, ಯಾಕಂದರೆ ಇಬ್ಬರು ನಿರ್ದೇಶಕರು ಸೇರ್ಕೊಂಡು ಮಾಡ್ತಿರೋದ್ರಿಂದ ಇದು ಒಂದು ರೀತಿ ಹೌದು ಆ ಒಂದು ಸಲ ನಿಲ್ಲುತ್ತೆ. ಆ ಥರದೊಂದು ಇಂಟೆನ್ಸಿವ್ ಆದಂಥ ಕತೆ ಇರುವಂಥ ಸಿನಿಮಾ, ತುಂಬ ತಿರುವುಗಳು ತಗೊಳ್ಳೋವಂಥ ಸಿನಿಮಾ. ಬರೀ ಕೊಲೆಯಾಗಿ ಉಳ್ಕೊಳ್ಳಲ್ಲ ಈ ಸಿನಿಮಾ. ಅದರದ್ದು ಹಿಂದೆ ಯಾರು ಯಾಕೆ ಮಾಡ್ತಾರೆ ಈ ಕೊಲೆಗಳನ್ನು ಅಂಥ ಸಂದರ್ಭ ಏನು ಬರುತ್ತೆ, ಹಂಗಂದ್ಬಿಟ್ಟು ಕೊಲೆ ಮಾಡಿಬಿಡೋದಾ? ಈ ಥರದವೆಲ್ಲ ಎಷ್ಟು, ಈಗ ನನಗೊಂದು ಪಾತ್ರ ಮಾಡ್ಬೇಕಾದ್ರೆ ಎಷ್ಟು ಪ್ರಶ್ನೆಗಳು ಹುಟ್ಟಾಕಿದೆಯೋ ಅದೇ ಥರದ್ದು ಪ್ರೇಕ್ಷಕರಿಗೂ ಅದು ಚರ್ಚೆ ಅನಿಸುತ್ತೆ, ವಾದ ಅನಿಸುತ್ತೆ. ಆಮೇಲೆ ಅವರೇ ಅದನ್ನ ಸಮರ್ಥನೆ ಮಾಡ್ಕೋತಾರೆ, ಇಲ್ಲ ಅವ್ರು ಅಲ್ಲಿಗೆ ಎಳಿತಾರೆ, ಇಲ್ಲ ಇದಂಗೆ ಇಷ್ಟು ತುಂಬ ಪ್ರಶ್ನೆಗಳನ್ನ ಹುಟ್ಟಾಕುವಂಥ ಸಿನಿಮಾ. ಹಾಗಾಗಿ ಇದು ಒಂದು ಯಾವುದೇ ಒಂದು ಸಿನಿಮಾ ಮಿಸ್ ಆಗ್ಬಿಡ್ತು ನೋಡಬೇಡಿ, ಮಿಸ್ ಮಾಡ್ಕೋಬೇಡಿ ಅಂತ ನಾವು ಹೇಳ್ತೀವಿ. ಕೊನೆಗೂ ಒಂದು ಸಿನಿಮಾ ಅಲ್ಲ, ಇಲ್ಲಿ ಬರ್ದಿಲ್ಲ ಮತ್ತು ಟಿ ವಿಲೆಲ್ಲೋ ಬರುತ್ತೆ, ಅಲ್ಲಾದರೂ ನೋಡ್ಕೋತಾರೆ, ಅಯ್ಯೋ ನಾವು ಜನರ ಮಧ್ಯೆ ನೋಡಬೇಕಾಗಿತ್ತು ಅಂತ ಎಲ್ಲೋ ಆಗ ಅನಿಸ್ಬೋದು. ಹಾಗಾಗಿ ಇದನ್ನು ಎಲ್ಲರ ಮಧ್ಯೆ ಥಿಯೇಟ್ರಲ್ಲೇ ನೋಡಿ ಅನ್ನೋದು ನಮ್ಮ ಅಭಿಪ್ರಾಯ. ನಿಮಗೆ ಒಂದು ಪಾತ್ರದಿಂದ ಒಂದೊಂದು ಪಾತ್ರ ತುಂಬ ಅದ್ಭುತವಾಗಿ ನೀವು ಆಯ್ಕೆ ಮಾಡೋದ್ರಿಂದ ನಿಮ್ಮ ಪಾತ್ರಗಳನ್ನ ನೋಡಿಕೊಂಡೇ ಹೊಟ್ಟೆ ಉರ್ಕೊಳ್ಳೋರಿದ್ದಾರೆ. ಅಂದರೆ ನೀವು ಯಾಕೆ ಸರ್ ಬೇರೆ ಪಾತ್ರಗಳನ್ನು ಹೊಟ್ಟೆ ಉರಿಯುತ್ತೆ ಅಂತ ಹೇಳಿದ್ರಿ? ಇನ್ ಪಾಸಿಟಿವ್ ವೇಯಲ್ಲಿ ನೀವು ಹೇಳಿದ್ರಿ ಅದನ್ನು. ಅಂದರೆ ಸಿದ್ದು ಅವ್ರ ಪಾತ್ರ ಆಗಿರ್ಬೋದು, ಪಾವನ ಅವ್ರ ಪಾತ್ರ ಆಗಿರ್ಬೋದು, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಸಿನಿಮಾದಲ್ಲಿ ಅಂತ. ಸೊ ನೀವು ಕಂಡಂತೆ ಸರ್? ಅದೇ ಹೇಳಿದ್ನಲ್ಲ, ನಿಜವಲ್ಲ ಎಲ್ಲರ ಪಾತ್ರಗಳು ಅಷ್ಟು ಚೆನ್ನಾಗಿದ್ದಾವೆ. ಈಗ ಅದನ್ನು ನಾನು ಅದನ್ನು ಹೇಳಿಬಿಟ್ರೆ ಎಲ್ಲ ನಿಮಗೆ ನಿರಾಸೆ ಮಾಡ್ದಂಗೆ ಆಗುತ್ತೆ. ಇಂಥವ್ರು ಕೊಲೆ ಮಾಡ್ರು, ಈಗ ಇದಕ್ಕೋಸ್ಕರ ಮಾಡ್ರು, ಇದು ಹಿಂಗೆ ಅಂತ ಅಂದ್ಬಿಟ್ರೆ ಅದು
ಅದು ಅಲ್ಲ, ಅದು ಸರಿಯಲ್ಲ, ಅದು ಹೇಳಬಾರ್ದು. ಯಾಕೆ ಅಷ್ಟೊಂದು ಎಲ್ಲ ಪಾತ್ರಗಳು ಅಷ್ಟೊಂದು ಈಕ್ವಲಾಗಿ ಹಿಂಗೆ ಶೇರ್ ಮಾಡಿದ್ದಾರೆ ಅಂತಂದರೆ ಅದರದಕ್ಕೆ ಅದರ ಅವಶ್ಯಕತೆ ಅಷ್ಟಿದೆ. ಹಾಗಾಗಿ ಜನಾರ್ದನ್ ಇದಕ್ಕೊಂದು ಆ ಪರಿಸರನೇ ಒಂದು ಕ್ಯಾರೆಕ್ಟರ್ ಆಗುತ್ತೆ. ಮತ್ತು ನಮ್ಮ ಅದ್ವೈತ ಕ್ಯಾಮ್ರಾಮನ್ ಅವರೊಂದು ಕ್ಯಾರೆಕ್ಟರ್ ಮಾಡ್ತಾರೆ, ಅವರೊಂದು ಕ್ಯಾರೆಕ್ಟರ್ ಆಗುತ್ತೆ ಪೂರ್ತಿ. ಅವ್ರದ್ದು ಒಟ್ಟು ಫೋಟೋಗ್ರಫಿನೇ. ಇದ್ರ ಮೇಲೆ ಚರಣ್ ಎಡಿಟ್ರು ಅವ್ರಿಗೊಂದು ಚಾಲೆಂಜು ನಿಜವಾಗಲೂ. ಹಾಗೆ ಎಲ್ಲರಿಗೂ ಆ ಕೆಲಸಗಳಲ್ಲಿ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನಾವು ಅಭಿನಯಿಸೋರ್ದು, ರವಿಶಂಕರ್ ಗೌಡರು, ನಾನು, ಶರತ್ತು, ನಮ್ಮ ಸಿದ್ದು, ಆಮೇಲೆ ಪಾವನ, ಇನ್ನೊಂದಷ್ಟು ಸಾಕಷ್ಟು ಪಾತ್ರಗಳಲ್ಲಿ ಬರ್ತವೆ. ಈ ಅಂದರೆ ಎಲ್ಲ ಪಾತ್ರಗಳು ನೋಡಿದಾಗ ನಾನು ಹೇಳಿದ್ದು ಎಷ್ಟು ಚೆನ್ನಾಗಿದ್ದಾವಲ್ಲ, ಯಾವ ಪಾತ್ರ ಬೇಕಾದ್ರೆ ಮಾಡ್ಬೋದು, ಎಲ್ಲ ಪಾತ್ರ ನಾನೇ ಮಾಡಬೇಕು ಅಂತ ಅನಿಸುತ್ತೆ ಅಂತ ನಾನು ಹೇಳಿದೆ. ಟ್ರೇಲರ್ ನೋಡಿದಾಗ, ಸಾಂಗ್ಸ್ ನೋಡಿದಾಗ ಸರ್, ಪಾತ್ರಧಾರಿಗಳು ಎಷ್ಟು ಅದ್ಭುತವಾಗಿ ನಟಿಸಿದಾರೋ ಅದ್ರ ಜೊತೆಗೆ ಇಲ್ಲಿ ಮ್ಯೂಸಿಕ್ ಕೂಡ ತುಂಬ ಪ್ಲಸ್ ಆಗಿ ಕಾಣಿಸ್ತಾ ಇದೆ. ಆ ಸಂದರ್ಭ, ಆ ಟ್ರೈಲರ್ನಲ್ಲಿ ನಮಗೆ ಹೈಲೈಟ್ ಆಗೋದಿರ್ಬೋದು, ಸಾಂಗ್ಸ್ ಇರ್ಬೋದು. ಸೊ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಕೂಡ ಒಂದು ಮ್ಯಾಜಿಕ್ ಮಾಡಿದೆ ಅಂತ ಹೇಳ್ಬೋದು ಸರ್. 100%. ಯಾಕಂದರೆ ಈಗ ಆಲ್ರೆಡಿ ಚರಣ್ ಸಾಕಷ್ಟು ಸಿನಿಮಾಗಳಿಗೆ ಮ್ಯಾಜಿಕ್ ಮಾಡಿದ್ದಾರೆ, ಇಷ್ಟ ಆಗಿದ್ದಾರೆ. ಬೇರೆ ಬೇರೆ ಥರದ್ದು ಈಗ ಆ ಟ್ರೆಂಡಿ ಸಾಂಗ್ಗಳಂತೂ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಚರಣ್. ಇದಂತೂ ನಾನು ತುಂಬ ನಿಜವಾಗ್ಲೂ ಹೇಳ್ತೀನಿ ಕಡೆ, ನಾನು ಪೂರ್ತಿ ನಾವು ಡಬ್ಬಿಂಗ್ ಮಾಡಿದ್ದೀವಿ, ಅದರದ್ದೊಂದು ವೇಗ ಗೊತ್ತಾಗಿದೆ ನಮಗೆ, ಇದು ಹೆಂಗೆ ಹೋಗುತ್ತೆ ಹೆಂಗೆ ಅಂದ್ಬಿಟ್ಟು. ಇದು ಆದಮೇಲೆ ಇದ್ರದ್ದೇನು ಗೊತ್ತಿಲ್ಲ. ಚರಣ್ದು ಮ್ಯೂಸಿಕ್ ಅಪ್ಲೈ ಆದಮೇಲೆ ಇದು ಯಾವ ರೂಪ ತಗೊಳುತ್ತೆ ಅದಕ್ಕೆ ನನಗೂ ಕುತೂಹಲ ಇದೆ. ಅದು ಮಲೆನಾಡು ಭಾಗದಲ್ಲಿ ಇದು ಶೂಟ್ ಆಗಿರೋದು, ತುಂಬ ಹಳೆ ಕಾಲದ ಮನೆಗಳಲ್ಲಿ ಶೂಟ್ ಆಗಿರೋದು, ಮತ್ತು ನೀವು ಪೊಲೀಸ್ ಆಗಿದ್ರು ನಟಿಸಿದ್ದೀರಾ ಸರ್. ಹೇಗಿತ್ತು ಸರ್ ಆ ಮಲೆನಾಡು ಕಡೆ ಒಂದು ನಿಮ್ಮ ಪಾತ್ರ ಟ್ರ್ಯಾಕ್ ಹೋಗೋದು, ಅಲ್ಲಿನ ಒಂದು ಶೂಟ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲ, ಈ ಕತೆ ಮಲೆನಾಡೊಳಗೆ ನಡೆಯೋ ಕತೆ ಅಂತ ಮಾಡಿದ್ದು 25 ವರ್ಷಗಳಿಂದ. ಈಗ ಮಲೆನಾಡು ನಿಮಗೆ ಗೊತ್ತಿರ್ಬೋದು, ಮಲೆನಾಡು ಒಟ್ಟು ಪರಿಸರ ಅಂತ ತೊಗೊಂಡಾಗ ಒಂದು 10 ಮನೆ ಒಟ್ಟಿಗಿರೋದು ನಿಮ್ಗೆ ಕಾಣ್ತೀರ. ಅದು ಬಿಟ್ಟರೆ ಅಲ್ಲೊಂದು ಮನೆ, ಇಲ್ಲೊಂದು ಮನೆ, ಹಂಗೊಂದು ಹಿಂಗೊಂದು, ಈ ಥರದ ಮನೆಗಳೇ ಜಾಸ್ತಿ ಇರೋದು. ಇಂಥ ಕಡೆ ಕ್ರೈಮೇ ಆಗೋದಿಲ್ಲ ಅನ್ನೋದು ನಿಜವಲ್ಲ. ಅಲ್ಲಿ ಅದು ನಂಬಕ್ಕೆ ಸಾಧ್ಯ ಆಗುತ್ತೆ ಆವಾಗ. ಆದರೆ ಒಂದು ಕೊಲೆನೇ ಆಗುತ್ತೆ ಅಂದರೆ ಕೊನೆಗೂ ಮನುಷ್ಯರ ಜಾಗ ಅಲ್ವಾ. ಹಂಗಾಗಿ ಅದು ನಮಗೆ ಅದು ಬೇಕಾಗಿತ್ತು ಈ ಲೊಕೇಶನ್ಗೆ, ಇದು ಹೇಳಿದ್ನಲ್ಲ ಪರಿಸರಕ್ಕೆ. ಇದು 25 ವರ್ಷಗಳಿಂದ ಯಾವುದೇ ಥರದ್ದು ಏನೂ ಆಗಿಲ್ಲ. ಇದು ಪೊಲೀಸರ ಕೆಲಸ ಎಲ್ಲ ಆರಾಮಾಗಿ ತೋಟದಾಗ ಕೆಲಸ ಮಾಡ್ಕೊಂಡು ಆರಾಮಾಗೆ ಇದು ಏನಪ್ಪ ಜನಗಳು ಎಷ್ಟು ನೆಮ್ಮದಿಯಾಗಿ ಅನ್ನೋಂಗಿರ್ತಾರೆ. ಈ ಕೊಲೆ ಆದಮೇಲೆ ಶುರುವಾಗುತ್ತೆ. ಅಯ್ಯೋ ಯಾವ ಮಟ್ಟಕ್ಕೆ ಯೋಚನೆ ಮಾಡಿದಾರಪ್ಪ, ಯಾವ ಮಟ್ಟಕ್ಕೆ ಇದಂತ ಥಿಂಕ್ ಮಾಡಿದ್ದಾರೆ ಅಂತ ಅದು ತಕ್ಕೊಳ್ತಾ ಹೋಗುತ್ತೆ. ಅದು ಅಷ್ಟೊಂದು ಅದಕ್ಕೋಸ್ಕರ ಅದೊಂದು ನಿರ್ಜನವಾದ ಪ್ರದೇಶ, ಒಂದು ಸೈಲೆನ್ಸ್ ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ